ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು, ಈಗ ನಾವು ಒನ್ ಡೇ ಪಿಕ್ನಿಕ್ ಥರ ಹೊರಟಿದ್ದೀವಿ. ಆಲ್ರೆಡಿ ಟೈಮ್ ಬಂದು 12 o'clock ಆಗಿದೆ. ಎದ್ದು ಸ್ವಲ್ಪ ಲೇಟ್ ಆಯಿತು. 3 ಜನ ಒಂದು ಸಣ್ಣ ಪಿಕ್ನಿಕ್ ಥರ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಸಮು ನೋಡಿ ರೆಡಿಯಾಗಿ ಕೂತಿದ್ದಾನೆ. ಆ್ಯಕ್ಚುಲಿ ಬೆಳಗ್ಗೆ ತಿಂಡಿಗೆ ಮನೇಲೇ ಚಿತ್ರಾನ್ನ ಮಾಡಿದ್ದೆ. ಆ ಚಿತ್ರಾನ್ನ ಪ್ರೋಸೆಸ್ ಹೇಗಿತ್ತು ಅಂದರೆ, ಚಿತ್ರಾನ್ನ ಎಲ್ಲರೂ ಮಾಡ್ತೀರಾ, ನಮ್ಮ ಮನೇಲಿ ಹೆಂಗಿತ್ತು ಪ್ರೋಸೆಸ್ ಅಂತ ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ. ಅಪ್ಪ ಮಗ ಬೆಳಗ್ಗೆ ಟಿಫನ್ನಿಗೆ ರೆಡಿ ಮಾಡ್ತಿದ್ದಾರೆ. ಬೆಳಗ್ಗೆನೆ ತಲೆನೋವು ಬಂದ್ಬಿಟ್ಟಿದೆ, ಹಂಗಾಗಿ ಇಬ್ರಿಗೂ ಚಿತ್ರಾನ್ನ ಫೇವ್ರೆಟ್ಟು. ಈರುಳ್ಳಿ ಟೊಮೆಟೊ ಅಮ್ಮ ಕೈಯಲ್ಲಿ ಇಟ್ಕೋಬಾರ್ದು, ಅದು ಪ್ಲೇಟ್ ಒಳಗೆ ಇಟ್ಕೊಂಡು ಕಟ್ ಮಾಡು. ಪ್ಲೇಟ್ ಒಳಗೆ ಇಬ್ರಿಗೂ ಚಿತ್ರಾನ್ನ ಫೇವ್ರೆಟ್ಟು. ಈರುಳ್ಳಿ ಟೊಮೆಟೊ ಹಾಕಿ ಚಿತ್ರಾನ್ನ ಮಾಡಬೇಕು. ಹಂಗಾಗಿ ಇವತ್ತು ಸಂಡೇ ಇಬ್ಬರು ಸೇರಿಕೊಂಡು ಒಬ್ಬರು ಈರುಳ್ಳಿ ಕುಯ್ತಾ ಇದ್ದಾರೆ. ಅದು ಹತ್ಕೊಂಡು ಕಣ್ಣಲ್ಲಿ ನೀರು ಬರ್ಸ್ಕೊಂಡು ಇವರು ಅಲ್ಲಿ ನೋಡಿ ತುಟಿ ಕಚ್ಕೊಂಡು ತುಟಿ ಕಚ್ಚಬೇಡ ಅಂದರೆ ಹೆಂಗೆ ತುಟಿ ಕಚ್ಕೊಂಡು ಟೊಮೆಟೊ ಕಟ್ ಮಾಡೋದು. ಫೈನಲಿ ಇವ್ರು ಕಟ್ ಮಾಡಿರೋ ಈರುಳ್ಳಿ ಟೊಮೆಟೊಲಿ ನನಗಂತೂ ಚಿತ್ರಾನ್ನ ಮಾಡಕ್ ಇಷ್ಟ ಇಲ್ಲ. ಇಬ್ರು ಚೆನ್ನಾಗಿ ಕಟ್ ಮಾಡ್ತಾ ಇಲ್ಲ. ಈ ತರ ಈರುಳ್ಳಿ ಹಾಕಿ ಚಿತ್ರಾನ್ನ ಯಾರು ಮಾಡ್ತಾರೆ? ಇವನು ಮಾಡೋದನ್ನ ಮಾಡ್ತಾ ಇಲ್ಲ. ಅವರಪ್ಪ ಈರುಳ್ಳಿ ಕಟ್ ಮಾಡ್ತಾ ಇದ್ರೆ ಅದನ್ನ ಕೊಟ್ಟಿರೋ ಚೆನ್ನಾಗಿ ಕಟ್ ಮಾಡ್ತಾ ಇದೆ ಅಂತ ಹೇಳೋದು. ಕೈ ಹುಷಾರು, ಹಂಗೆ ಕೈಯಲ್ಲಿ ಇಟ್ಕೋಬೇಡ, ಪ್ಲೇಟ್ ಒಳಗೆ ಇಟ್ಕೊಂಡು ಕಟ್ ಮಾಡು. ಏನಾಗೋದಿಲ್ಲ, ಅದನ್ನ ಪ್ಲೇಟಿಂದ ಸಮೇತ ಹಾಕ್ತಿವಲ್ಲ ನಾವು. ಇಲ್ಲಿ ಇವರು ಹತ್ಕೊಂಡು ಕಟ್ ಮಾಡ್ತವ್ರೆ. ಅಳ್ತಾ ಎಂತ ಸುರಸಾಗರ ಅಂದ್ರೆ ಯಾರು ಫಸ್ಟ್ ಅಪ್ಪ? ಈಗ ತುಟಿ ಬಿಡು. ಇಷ್ಟೊತ್ತಿಗೆ ಒಂದು 10 ಈರುಳ್ಳಿ ಹೆಚ್ಚಬೋದಾಯ್ತು, ಒಂದು 20 ಟೊಮೆಟೊ ಹೆಚ್ಚಬೋದಾಯ್ತು. ಇಲ್ಲಿ ಇದನ್ನ ರುಬ್ಬಕ್ಕೆ ಹೆಚ್ಚಿರೋದ ಈರುಳ್ಳಿ, ಚಿತ್ರಾನ್ನಕ್ಕೆ ಹೆಚ್ಚಿರೋದು ಈ ಪಟ್ಟಿ ದಪ್ಪಕ್ಕೆ ಪುಟ್ಟ ಹಣ್ಣಿದ್ದು ಅಲ್ಲ. ಆಕ್ಚುಲಿ ಚಾಪರ್ಗೆ ಹಾಕ್ಬೋದಾಗಿತ್ತು, ನಾನೇ ಬೇಕಂತ ಹೇಳಿ. ಈಗ ಇದನ್ನ ಚಾಪರ್ಗೆ ಹಾಕದ್ ನಾನು. ಇದನ್ನ ಚಾಪರ್ಗೆ ಹಾಕಿ ಸಣ್ಣ ಮಾಡಿ ಚಿತ್ರಾನ್ನ ಮಾಡೋದು. ಇಲ್ಲ, ಅದು ನಂಗೆ ಹಾಕ್ತೀನಿ. ಅದು ಚಾಪರ್ಗೆ ಹಾಕ್ಬಿಟ್ರೆ ಫುಲ್ ಸಣ್ಣ ಆಗೋದ್ರೆ ಚೆನ್ನಾಗಿರೋದಿಲ್ಲ. ದಪ್ಪನೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಮ್ಮು ಸೂಪರ್. ತುಟಿ ಬಿಡು ಸಮ್ಮು. ಚಿತ್ರಾನ್ನ ಮಾಡೋಣ ಇಲ್ಲ ಬಾತ್ ಮಾಡೋಣ? ನಂಗೆ ಚಿತ್ರಾನ್ನ ಇಷ್ಟ ಇಲ್ಲ ಗೈಸ್, ನಂಗೆ ಚಿತ್ರಾನ್ನ ತಿನ್ನಕ್ಕೆ ಇಷ್ಟ ಆಗಲ್ಲ. ಇವರಿಬ್ರಿಗೂ ಇಲ್ಲ ಸಾಕು, ಇವರಿಬ್ರಿಗೂ ಚಿತ್ರಾನ್ನ ನನಗೆ ಚಿತ್ರಾನ್ನನೇ ಹೋಗಲ್ಲ. ಓಕೆ ಬಾಯ್. ನಾವು ಈಗ ದೇವಸ್ಥಾನಕ್ಕೆ ಹೊರಟಿರೋದು. ಆರತಿ ಕುಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆರತಿ ಕುಟಕ್ಕೆ ಹೋಗಿ ನಿಮಿಷಾಂಬ ಹೋಗಿ ಅಲ್ಲಿ ಸ್ವಲ್ಪ ನೀರಲ್ಲೆಲ್ಲ ಆಡ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಬರೋಣ ಅಂತ ಹೊರಟಿದ್ವಿ. ಆ್ಯಕ್ಚುಲಿ ಲಾಸ್ಟ್ ಹಸ್ಬೆಂಡ್ ಬರ್ಡೇ ವಿಡಿಯೋದಲ್ಲೇ ನೋಡಿರ್ತೀರ ನೀವು. ನಾವು ನಿಮಿಷಾಂಬಾಗ ಹೋಗಿದ್ವಿ, ದೇವ್ರ ದರ್ಶನಕ್ಕೆ ಅಂತ ಹೋಗಿದ್ವಿ. ಆಗ ಸಮ್ಮು ನೀರಲ್ಲಿ ಆಡಿದ್ದ. ಆಗ ನಮಗೂ ಕೂಡ ಆಡಬೇಕು ಅಂತ ಅನ್ನಿಸ್ತು. ನಾವು ಯಾವುದೋ ಕ್ಲಾತಿಂಗ್ಸ್ ತೊಗೊಂಡೋಗಿರಲಿಲ್ಲ, ಮತ್ತು ಅವತ್ತು ಸ್ವಲ್ಪ ಮೂಡು ಕೂಡ ಚೆನ್ನಾಗಿರಲಿಲ್ಲ. ಹಾಗಾಗಿ ನಾನು ಹಸ್ಬೆಂಡ್ ನೀರಲ್ಲಿ ಆಟ ಆಡಿರಲಿಲ್ಲ. ಮತ್ತು ನಾವು ಕೂಡ ನೀರಲ್ಲಿ ಆಡಿ ತುಂಬ ದಿನ ಆಯಿತು. ನಮಗೂ ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಇವತ್ತು ಕ್ಲಾತಿಂಗ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಸಮ್ಮು ಅಂತೂ ಫುಲ್ಲು ಖುಷಿಯಾಗಿದ್ದಾನೆ. ಅವನಿಗೆ ನೀರಲ್ಲಿ ಆಡೋದು ಅಂದರೆ ಅಷ್ಟು ಖುಷಿ. ಈಗ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದಿದ್ದೀವಿ. ಹಸ್ಬೆಂಡ್ ನೋಡಿ, ನಮಸ್ಕಾರ. ತುಂಬಾ ದಿನಗಳ ನಂತರ ಹಸ್ಬೆಂಡ್ ಸಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ನಾನು ಸೂಪರ್. ಅವರು ಸೂಪರ್. ಸಮ್ಮು ನೋಡಿ. ಹಾಯ್ ಸಮ್ಮು, ಏನು ಮಾಡ್ತಿದ್ದೀರಾ? ಎಲ್ಲೋಗ್ತಾ ಇದ್ದೀರಾ?
ನಿಮಿಷಾಂಬ. ಮುಂಚೆ ನಿಮಿಷಾಂಬ ಅಂದರೆ ಎಲ್ಲಿ ಅಂತ ಏನು ಅಂತಲೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಅವತ್ತು ಅವನಿಗೆ ನೀರಿದೆ ಅನ್ನೋದು ಗೊತ್ತಿರಲಿಲ್ಲ. ಅವನು ಚಿಕ್ಕವನಿದ್ದಾಗ ಒಂದು 2 ಸತಿ ಹೋಗಿದ್ವಿ ಅಷ್ಟೇ. ಇಲ್ಲ 2 ಸತಿ. ಪಪ್ಪನ ಜೊತೆ ಒಂದು ಸತಿ ಹೋಗಿ ಕರ್ಕೊಂಡು ಹೋಗಿದ್ದೆ, ಮಾಮನ ಜೊತೆ ಒಂದು ಸತಿ ಕರ್ಕೊಂಡು ಹೋಗಿದ್ದೆ. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ವೀಡಿಯೋಸ್ ಹಾಕಿದ್ದೀವಿ ಅವನ ಜೊತೆ ಕರ್ಕೊಂಡು ಹೋಗಿದ್ವಿ. ಅವಾಗ ಹೋಗಿದ್ವಿ, ಎಲ್ಲ ದರ್ಶನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬರುವಾಗ ನೀರು ನೋಟಮ್ಮ ನೀರಿದೆ, ನಾನು ಆಟ ಆಡ್ಲಾ ಅಂತ ಕೇಳ್ದ. ಎಷ್ಟು ಖುಷಿ ಆಯ್ತು ಅವತ್ತು ಆಟ ಆಡಿದ್ದು? ಎಷ್ಟು ಖುಷಿ ಆಯ್ತು? ಪೆಟ್ರೋಲ್ ಮಾಡಿ ಗೊತ್ತಿತ್ತಾ? ಇಲ್ಲಿ ನೋಡಿ, ಹಳ್ಳಿಯವರೆಲ್ಲ ಇಲ್ಲಿ ಹಳ್ಳಿಯವರೆಲ್ಲ ಕಾಲುವೆ ಹರಿತಿದ್ಯಲ್ಲ, ಅಲ್ಲೆಲ್ಲ ಪಾತ್ರೆ ತೊಳ್ಕೊಳ್ಳೋದು, ಬಟ್ಟೆ ಹಾಕೊಳ್ಳೋದೆಲ್ಲ ಮಾಡ್ತಾರೆ. ಎಷ್ಟು ಖುಷಿ ಅಲ್ವಾ, ಎಷ್ಟು ಚೆನ್ನಾಗಿರುತ್ತಲ್ವ ಆ ಥರ ಎಲ್ಲ. ಹಳೆಯ ಜೀವನ ತುಂಬ ಚೆನ್ನಾಗಿತ್ತು. ಆದರೆ ತುಂಬ ದೂರ ಇರೋರೆಲ್ಲ ಪಾಪ ಪಾತ್ರೆ ಬಟ್ಟೆ ಎಲ್ಲ ಹೊತ್ಕೊಂಡು ಬಂದು ತೊಳ್ಕೊಂಡು ಹೋಗ್ಬೇಕಾಗಿತ್ತು. ಈಗಿನ ಜೀವನ ಒಂಥರ ಆದರೆ ಆಗಿನ ಜೀವನ ಒಂಥರ. ಆರತಿ ಉಕ್ಕಟಕ್ಕೆ ರೀಚ್ ಆಗಿದ್ದೀವಿ. ನಮಗೆ ಇಲ್ಲಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋದರೆ ಒಂಥರ ಖುಷಿ. ನಾವು ಚಾಮುಂಡಿ ಬೆಟ್ಟಕ್ಕೆ ಹೆಂಗೆ ಹೋಗ್ತೀವಿ ಹಾಗೆ ಇಲ್ಲಿಗೂ ಬರ್ತೀವಿ ಯಾವಾಗೂ. ಹಾಗೆ ಈ ಪಾರ್ಕಿಂಗ್ ಬಗ್ಗೆ ಹೇಳ್ಬೇಕು. ಅವ್ರು ಎಷ್ಟೇ ಆ ಕಡೆಯವ್ರು ಕರೆದ್ರು ಇವ್ರದೇ ಜಾಗ ಥರ ಇಲ್ಲಿಗೆ ಬರೋದು ಪಾರ್ಕಿಂಗ್. ಅದು ಈ ಸತಿ ಯಾರೋ ನಿಲ್ಲಿಸ್ಬಿಟ್ಟವ್ರೆ, ಇವಾಗ ಜಾಗ ಇಲ್ಲಿ ನಿಲ್ಲಿಸ್ತಾರೆ. ಅದು ಪೇಡ್ ಪಾರ್ಕಿಂಗ್ ಇದ್ರೂ ಕೂಡ ಅದೇ ಜಾಗದಲ್ಲಿ ಹೋಗಿ ನಿಲ್ಲಿಸ್ತಾರೆ. ಅವ್ರು ಮುಂಚೆ ಯಾರ ಹತ್ರ ಪೂಜಾ ಸಾಮಾನು ತಗೋತಿದ್ರು, ಎಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ರು ಅಲ್ಲೇನೆ ಅವ್ರು ಪೂಜಾ ಸಾಮಾನು, ಕಾರ್ ಪಾರ್ಕಿಂಗ್ ಅದೇ ತರ ಮಾಡ್ಕೊಂಡು ಬರ್ತಾರೆ. ನಾನು ಕೂಡ ಹಾಗೆ, ನನಗೊಂದು ಶಾಪ್ಗೆ ಹೋಗ್ತಿದ್ದೀನಿ ಅಂದ್ರೆ ಅಲ್ಲೇ ಕಂಟಿನ್ಯೂಸ್ ಆಗಿ ತಗೊಳಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಅವರು ಕೂಡ ಹಾಗೇನೆ. ಹಾಗೆ ದೇವಸ್ಥಾನ ತುಂಬಾನೇ ರಶ್ ಇತ್ತು. ಆರತಿ ಉಕ್ಕಟಕ್ಕೆ ಬಂದಿದ್ವಿ, ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಟಿದೀವಿ. ಜಾಸ್ತಿ ಏನೂ ವಿಡಿಯೋ ಮಾಡ್ಕೊಳ್ಳಿಲ್ಲ. ಹಾಗೆ ದೇವ್ರದ್ದು ಕೂಡ ವಿಡಿಯೋ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಹಾಗಾಗಿ ಮಾಡಲಿಲ್ಲ. ಸಿಕ್ಕಾಬಟ್ಟೆ ರಶ್ ಇತ್ತು. ಯಪ್ಪ, ನಾವು ನಿಜವಾಗ್ಲೂ ದೇವ್ರ ದರ್ಶನ ಮಾಡ್ತೀವಾ ಇಲ್ವಾ ಅಂತಾನೆ ಅನ್ಕೊಂಡಿದ್ವಿ. ಆದರೆ ಗೊತ್ತಿರೋರ ಕಡೆಯಿಂದ ಒಳಗಡೆ ಬಿಡಿಸಿದ್ರು. ಅದು ಹತ್ರದಲ್ಲಿ ದೇವ್ರು ನೋಡಿದ್ವಿ, ತುಂಬಾ ಖುಷಿ ಆಯಿತು. ನಾವು ಇಷ್ಟು ಸತಿ ಬಂದಿರೋದಕ್ಕೆ ಇದೇ ಫಸ್ಟು ದೇವ್ರನ್ನ ಹತ್ರದಿಂದ ನಮಸ್ಕಾರ ಮಾಡಿದ್ದು. ಮುಂದೆನೇ ಬಿಟ್ಟಿದ್ರು. ತುಂಬಾ ಖುಷಿ ಆಯಿತು. ದೇವ್ರ ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಹಾಗೆ ಇಲ್ಲಿ ಬಂದಾಗ ತಡೆ ಓಡಿಸ್ಕೊಂಡು ಈಗ ಹೊರಟಿದ್ದೀವಿ. ಕ್ಯೂವಲ್ಲಿ ನಿಂತಿದ್ರಂತೂ ಈಗ ನಾವು 1:45 ಹೊರಟಾಗ ನಾವು ಒಂದು 3:15 ಆಗ್ತಾಯಿತ್ತು ಅನಿಸುತ್ತೆ. ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಷ್ಟೊತ್ತಿಗೆ ಖುಷಿ ಆಯಿತು. ದೇವರನ್ನ ಹತ್ರದಿಂದ ನೋಡಿದ್ದು. ಹಾಗಾಗಿ ಏನನ್ನು ವಿಡಿಯೋ ಮಾಡ್ಕೋಬೇಕು ಅನ್ನೋದು ನೆನಪೇ ಆಗಲಿಲ್ಲ. ಸಮ ನೋಡಿ, ಇವತ್ತೇನೋ ಟಾಯ್ಸ್ ಕೇಳಿಲ್ಲ ಸಮು. ನಾನು ಆ್ಯಕ್ಚುಲಿ ಒಂದು ಪ್ಲ್ಯಾನ್ ಮಾಡಿದ್ದೆ. ಅವನು ಟಾಯ್ಸ್ ಕೇಳಿ ಅಂತಾನೆ ಒಂದು ಪ್ಲ್ಯಾನ್ ಮಾಡಿದ್ದೆ. ಏನು ಅಂತ ಕೇಳು ಸಮ್ಮು. ಪ್ಲಾನ್ ಮಾಡಿದಕ್ಕೆ ಅವನು ಟಾಯ್ಸ್ ಏನು ಕೇಳಿಲ್ಲ. ಆದ್ರೆ ಅವನಿಗೆ ಗೊತ್ತಿರಲಿಲ್ಲ. ಅವ್ನು ಕೇಳಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಬಂದಾಗೆಲ್ಲ ಮಿಸ್ ಮಾಡಿದೆ, ತಗೊಂಡು ಹೋಗ್ತಾನೆ. ಆಕ್ಚುಲಿ ಇವಾಗ ನಾವು ನಿಮಿಷಾಂಬಕ್ಕೆ ಹೋಗ್ತಾ ಇದ್ದೀವಿ. ನೀರಲ್ಲಿ ಆಟ ಆಡ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೂ ಮುಗಿಸ್ಕೊಂಡು ಬಂದಿದ್ದೀವಿ. ನೀರಲ್ಲಿ ಆಟ ಆಡ್ಕೊಂಡು ಮತ್ತೆ ದೇವ್ರ ದರ್ಶನ ಮಾಡ್ಬೇಕಂತ ಹೊರಟಿದ್ದೀವಿ ಅಲ್ವಾ ನಿಮಿಷಾಂಬಗೆ. ಮನೆಯಲ್ಲಿ ಇವಾಗ ಟಾಯ್ಸ್ ಕೇಳಿದ್ರೆ ನಾವು ಆ್ಯಕ್ಚುಲಿ ದೇವ್ರ ದರ್ಶನ ಅಷ್ಟೇ ಮಾಡ್ಕೊಂಡು ನೀರಲ್ಲಿ ಆಡ್ದಂಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೆ. ನೋಡಿದ್ರೆ ಕೇಳೇ ಇಲ್ಲ ಟಾಯ್ಸ್ನ. ಅಲ್ಲೂ ಕೇಳಂಗಿಲ್ಲ ನಿಮಿಷಾಂಬದಲ್ಲೂ. ಲಾಸ್ಟ್ ಬರ್ತಡೇಲಿ ಬಂದಾಗ ಬ್ಯಾಂಡ್ ತಗೊಂಡಿದ್ದ, ಏನಂತಾರೆ ಅದಕ್ಕೆ, ತಮಟೆ ತಗೊಂಡಿದ್ದ. ಅದನ್ನ ನಾವೇನು ಹೇಳಿದ್ದಕ್ಕೆ ಆ ಥರ ದೊಡಿಬಾರ್ದು ಅಂತ ಅಂದಿದ್ದಕ್ಕೆ ಅದು ಇಷ್ಟು ದಿನ ಕಾರಲ್ಲೇ ಬಿದ್ದಿತ್ತು. ಇವತ್ತು ಅವರಪ್ಪ ತೆಗೆದು ಮನೆಯೊಳಗೆ ಇಟ್ಟು ಬಂದಿದ್ದಾರೆ. ಫೈನಲಿ ಖುಷಿ ಆಯಿತು. ಹಾಗೆ ತುಂಬ ಜನ ಹಬ್ಬ ಮಾಡೋರು, ಕೋಳಿ ಕುಯ್ಯೋರು, ಮರಿ ಒಪ್ಸೋರು ಎಲ್ಲ ಮಾಡ್ತಾ ಇದ್ರು. ಸಂಜೆ ಅಮ್ಮ ನಂಗೆಲ್ಲ ಕರ್ಕೊಂಡು ಹೋಗಿದ್ದೆ, ಅದನ್ನು ಎಲ್ಲ ಜೊತೆ ಶೇರ್ ಮಾಡ್ತೀನಿ. ಸಂಜೆ ನೋಡೋಣ, ಆದ್ರೆ ಶೇರ್ ಮಾಡ್ಕೊತೀನಿ. ಆಯ್ತು, ಸಂಜೆ ನಾವು ಸರ್ಪ್ರೈಸಿಂಗ್ ಆಗಿ ಎಲ್ಲಾದ್ರೂ ಹೋದ್ರೆ ಕೂಡ ಶೇರ್ ಮಾಡ್ಕೊತೀನಿ. ಇಲ್ಲಿಂದ ನಿಮಿಷಾಂಬಾಯಿನ ಹತ್ರ. ನಿಮಿಷಾಂಬ ಏನು ಬಂದಿಲ್ಲ. ಬನ್ನಿ ನಿಮಿಷಾಂಬಗೆ ಹೋಗಿ ಅಲ್ಲಿ ಸಿಗ್ತೀನಿ. ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿದೀವಿ. ಇಲ್ಲೂ ಕೂಡ ರಶ್ ಇತ್ತು. ನಾವು ನೀರಲ್ಲಿ ಆಟ ಆಡ್ಕೊಂಡು ಹಾಗೆ ದೇವ್ರ ದರ್ಶನ ಕೂಡ ಮುಗಿಸ್ಕೊಡ್ತೀವಿ. ನಾವು ನೀರಲ್ಲಿ ಹೇಗೆಲ್ಲ ಆಟ ಆಡ್ತೀವಿ ಅನ್ನೋದನ್ನು ಕೂಡ ನೀವು ವಿಡಿಯೋದಲ್ಲಿ ನೋಡ್ಬೋದು. ಹಾಗೆ ನಿಮಿಷಾಂಬದಲ್ಲಿ ಭಾನುವಾರನೇ ವಾರ ಇರೋದ್ರಿಂದ ತುಂಬಾ ಜನ ಭಾನುವಾರನೇ ಬಂದು ವಿಸಿಟ್ ಮಾಡಿ ಹೋಗ್ತಾರೆ, ದರ್ಶನ ಮಾಡಿ ಹೋಗ್ತಾರೆ. ಹಾಗೆ ನೀರು ಕಮ್ಮಿ ಇತ್ತು, ಅರ್ಧ ಕೂಡ ಇರ್ಲಿಲ್ಲ. ಆದ್ರೆ ತುಂಬಾನೇ ತಿಳಿಯಾಗಿ ತುಂಬಾ ಚೆನ್ನಾಗಿ ಹರಿತಾ ಇತ್ತು. ಅರ್ಧನ ಮುಳುಗಲ್ವಲ್ರಿ. ಹಂಗ ತಲೆ ಮುಳುಗ್ಸೋದು.
ಯಾಕಂದ್ರೆ ಹೋಯ್ತೈತೆ ಯಾಕಂದ್ರೆ ಹೋಯ್ತು ನೋಡಲ್ಲಿ ಹೋಯ್ತೈತೆ ಸಮೋ ಟರ್ನ್. ಏಯ್ ನನ್ನ ಬೀಳಿಸ್ತಾನೆ ಇವನು. ಎಷ್ಟು ಮುಗಿದೆ 1 ಸೆಕೆಂಡ್ ಅಷ್ಟೇ. ಏನು ಕೌಂಟ್ ಮಾಡ್ಕೊಂತೀಯಾ? ಏ ಹೋಗು ಪ್ಲೀಸ್ ಕೌಂಟ್ ಮಾಡೋದು ನೀವು. ಆಯ್ತು. ಮಾಡ್ತೀವಿ ಕೌಂಟು. 12 ಅಷ್ಟೇನಾ? 1 ನಿಮಿಷ ಇರ್ತಿದೆ. ಅವ್ನ ತಲೆ ನೆನೆಸಿ. ನಿನ್ನಿಂದಲೇ ಹಾಯ್ ವೆಲ್ಕಮ್ ಬ್ಯಾಕ್. ಈಗ ನಿಮಿಷಾಂಬದಲ್ಲಿ ನೀರಲ್ಲೆಲ್ಲ ಆಟ ಆಡ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಊಟ ಮಾಡಬೇಕು. ಟೈಮ್ ಬಂದು 4:15 ಆಗಿದೆ. ಆ್ಯಕ್ಚುಲಿ ಅಲ್ಲೇ ದಾಸೋಹ ಇತ್ತು. ನಾವು ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ವಿ, ಲೇಟ್ ಆಗಿಬಿಡುತ್ತೆ ಅಂಥೇಳಿ. ನೋಡಿ ನಮ್ಮ ಮನೆಯವರು ಸ್ಟೀಲ್ ತಟ್ಟೆ ತರಿಸಿದ್ದಾರೆ, ಯೂಸ್ ಅಂತೂ ಬೇಡ ಅಂಥೇಳಿ. ಅಲ್ಲಿ ನೀರ ಹತ್ರನೇ ಊಟ ಮಾಡಿ ತೊಳೆಯೋಣ ಅಂತ ತೊಗೊಂಡಿದ್ದು. ಅಲ್ಲಿ ತುಂಬ ಬಿಸಿಲು ಮತ್ತು ಕ್ಲೀನೂ ಇರಲಿಲ್ಲ. ಹಾಗಾಗಿ ಇಲ್ಲಿ ಒಂದು ತೋಟಕ್ಕೆ ಬಂದಿದ್ದೀವಿ ಪಕ್ಕದಲ್ಲೇ. ಅವ್ರ ತೋಟದವ್ರು ಯಾರು ಬರ್ದಿದ್ರೆ ಸಾಕು ಅಲ್ಲ ರೀ, ಬಂದರೆ ಬೈತಾರಾ? ಊಟ ಮಾಡ್ಕೊಂಡು ಹೋಗಿ ಅಂತ ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ. ಬೆಳಗ್ಗೆ ಹಸ್ಬೆಂಡ್ ಮತ್ತು ಸಮ್ಮು ಇಬ್ಬರು ಈರುಳ್ಳಿ ಟೊಮೆಟೊ ಹಚ್ಚಿದ್ದನ್ನ ನೋಡಿದ್ರಿ. ಚಿತ್ರಾನ್ನ ತೊಗೊಂಡು ಬಂದಿದ್ದೀವಿ. ಬೆಳಗ್ಗೆನೂ ಇದೇ ಟಿಫನ್ ಮಾಡಿದ್ದು, ಇದನ್ನೇ ಜಾಸ್ತಿ ಕಲಿಸ್ಕೊಂಡು ತೊಗೊಂಡು ಬಂದಿದ್ದೀವಿ. ಹಂಗೆ ಅಲ್ಲಿ ನಿಮಿಷಾಂಬಗೆ ಹೋದರೆ ಕಡಲೆಕಾಳು ಬೇಯಿಸಿರೋದು ಮಿಕ್ಸ್ ಮಾಡಿ ಕೊಡ್ತಾರೆ. ಇವತ್ತು ಲಂಚ್ ನೋಡಿ ಸ್ಪೆಷಲ್ ಆಗಿದೆ. ಹಾಗೆ ತೋಟ ತೋರಿಸ್ತೀನಿ, ಕೊಡು ಕೊಡಿ ಅವ್ರಿಗೆ. ಊಟ ಮಾಡ್ತೀನಿ. ಹೇಗಿದೆ ರೀ? ಸೂಪರ್. ದೊಡ್ಡ ಸ್ಪೆಷಲ್ ಲಂಚ್. ನೀರಲ್ಲಿ ಆಡಿದ್ದು ಎಲ್ಲ ಸೂಪರ್ ಆಗಿದೆ. ಇಲ್ಲಿ ನೋಡಿ ಸಮ್ಮು
ಅವನಿಗೆ ಈ ಥರ ಎಲ್ಲ ಹೊಸದು ತೋಟದಲ್ಲಿ ಕೂತ್ಕೊಂಡು ಊಟ ಮಾಡೋದು ಅದೆಲ್ಲ ಅವನಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಲ್ವಾ? ಇಲ್ವಾ? ತೋಟ ನೋಡಿ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಹಾಗೆ ಈ ಥರ ಯಾವುದೇ ತೋಟಕ್ಕೆ ಬೇರೆಯವ್ರ ಜಾಗಕ್ಕೆ ಬಂದಾಗ ಗಲೀಜು ಮಾಡಬಾರ್ದು. ಹಾಗಾಗಿ ನಾವು ಏನು ಕೂಡ ಗಲೀಜು ಮಾಡೋದಿಲ್ಲ. ಮೆಣಸಿನ್ಕಾಯಿ ಬಜ್ಜಿ ಅಂತೆ, ನಾವು ಕೂಡ ಏನು ಗಲೀಜು ಮಾಡಲ್ಲ. ಜಸ್ಟ್ ಊಟ ಮುಗಿಸ್ಕೊಂಡು ಹೊರಡ್ತೀವಿ. ಊಟ ನೋಡಿ. Close till I get up. ನಿನ್ನೆ ತೋರಿಸ್ತಾ ಇರೋದು ಎಲ್ಲಿ ನೋಡು ಒರೆಸ್ತಾ ಕೂತಿರ್ತೀಯಲ್ಲ ಸಮಯಲೆ. ಹೇಳಿನ ಸತಿ ಪಾಪ ನಾನು ಮೆಟ್ಲು ಇಳಿಬೇಕಾದ್ರೆ ಅನ್ಕೊಂಡೆ ಪಪ್ಪ ಕಾರ್ ವಾಶ್ ಮಾಡ್ಸಿದ್ರು ಮತ್ತೆ ಉಚ್ತಾನೆ ಇರ್ತದೆ. ಅದ್ರ ಕಲರೇ ಉಂಟೈತಿ. ಎಲ್ಲಿ ಇಳಿದ್ರು ಎಲ್ಲಿ ಹತ್ತಿದ್ರು ಒರೆಸ್ತಾನೆ ಇರುತ್ತೆ ಅಲ್ವಾ? ಅದ್ರ ಕಲರೇ ಉಂಟಾಗ್ಬಿಟ್ಟು ನಿಮಿಷಾಂಬದಲ್ಲಿ ನೀರಲ್ಲೆಲ್ಲ ಆಟ ಆಡ್ಕೊಂಡು ಹಾಗೆ ದೇವ್ರ ದರ್ಶನಕ್ಕೆ ಹೋಗೋಷ್ಟೊತ್ತಿಗೆ ಜನ ಕೂಡ ಕಮ್ಮಿ ಆಗಿದ್ರು. ದೇವ್ರ ದರ್ಶನ ಕೂಡ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಒಂದು ತೋಟದಲ್ಲಿ ಕುತ್ಕೊಂಡು ಊಟ ಮಾಡಿದ್ದನ್ನು ಕೂಡ ನೋಡಿದ್ದೀರಾ. ಹಾಗೆ ಊಟ ಮುಗಿಸ್ಕೊಂಡು ಮೈಸೂರು ಕಡೆ ಬರ್ತಾ ಟೀ ಕುಡಿಬೇಕು ಅಂತ ಅನ್ನಿಸ್ತು. ಇಲ್ಲಿ ಪಾಕಶಾಲೆ ಅಂತ ಹೇಳಿ ಯುವರಾಜ್ ಸಿಲ್ಕ್ ಹೌಸ್ ಇದೆಯಲ್ಲ, ಆ ಕಾಂಪ್ಲೆಕ್ಸ್ ಅಲ್ಲೇ ಇದೆ. ನಾವು ಒಂದ್ಸತಿ ಯುವರಾಜ್ ಸಿಲ್ಕ್ ಹೌಸ್ ಶಾಪಿಂಗಿಗೆ ಬಂದಾಗ ಲಂಚ್ ಮಾಡಿದ್ವಿ, ನೋಡಿರ್ತೀರಾ ನನ್ನ ವಿಡಿಯೋಸ್ ನೋಡಿರೋರು. ಅಲ್ಲಿಗೆನೆ ಟೀ ಕುಡಿಯೋಣ ಅಂತ ಬಂದ್ವಿ. ಟೀ ತುಂಬಾನೇ ಸ್ಟ್ರಾಂಗ್ ಆಗಿ ತುಂಬಾನೇ ಚೆನ್ನಾಗಿತ್ತು. ಟೀನ ಕುಡ್ಕೊಂಡು ಹೊರಡ್ತೀವಿ. ಇಲ್ಲಿ ಲಂಚ್ ಟಿಫನ್ ಎಲ್ಲ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸಮು ನೀರಲ್ಲೆಲ್ಲ ಆಡಿ ತುಂಬಾನೇ ಸ್ಟ್ರೈನ್ ಆಗಿತ್ತು. ಹಾಗಾಗಿ ಹೋಟೆಲ್ಗೆ ಬರಲ್ಲ ಅಂತ ಹೇಳಿ ಅವನು ಕಾರಲ್ಲೇ ಮಲಗ್ ಬಿಟ್ಟಿದ್ದ. ಹಾಗೇನೆ ನಾವು ಇಲ್ಲಿಂದ ಮುಗಿಸ್ಕೊಂಡು ಫ್ರೆಂಡ್ ಅಕ್ಕ ಶಾಪ್ ಓಪನ್ ಮಾಡಿದ್ರು. ಕ್ಲಾತಿಂಗ್ ಸೆಂಟರ್ ಅನ್ನ ಓಪನ್ ಮಾಡಿದ್ದಾರೆ, ವಿಕೆ ಫ್ಯಾಷನ್ಸ್ ಅಂತ ಹೇಳಿ. ಹೊಸುಂಡಿ ಸರ್ಕಲ್ ರಿಂಗ್ ರೋಡ್ ಹತ್ರ ಬರುತ್ತೆ. ರಿಂಗ್ ರೋಡ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ ವಿಕೆ ಫ್ಯಾಷನ್ ಅಂತ ಹೇಳಿ. ಮೆನ್ಸ್, ಲೇಡೀಸ್, ಕಿಡ್ಸ್ ಕ್ಲಾತಿಂಗ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಪೂಜೆ ಶಾಪ್ ಓಪನಿಂಗ್ ಅನ್ನ ಇಟ್ಕೊಂಡಿದ್ರು, ನಮ್ಮನ್ನ ಕೂಡ ಇನ್ವೈಟ್ ಮಾಡಿದ್ರು. ನಾವು ಕೂಡ ಹೋಗಿ ಅವ್ರಿಗೆ ಕಂಗ್ರಾಟ್ಸ್ ಮಾಡಿ, ಪೂಜೆ ಬೆಳಗ್ಗೆನೆ ಮಾಡಿದ್ರು, ನಮಗೆ ಬೆಳಗ್ಗೆ ಬರಕ್ಕಾಗಿಲ್ಲ ಅಂತ ಈವ್ನಿಂಗ್ ಬಂದಿದೀವಿ. ಶಾಪ್ ಎಲ್ಲ ನೋಡ್ಕೊಂಡು ಹಾಗೆ ಶಾಪ್ಗೆ ಹೋದ್ಮೇಲೆ ಹಾಗೆ ಬರೋ ಹಾಗಿಲ್ಲ. ನಾನು ಕೂಡ ಒಂದು ಸೀರೆನ ತಗೊಂಡ್ ಬಂದೆ. ಸೀರೆ ತುಂಬಾನೇ ಚೆನ್ನಾಗಿದೆ. ಸ್ಟಿಚ್ ಮಾಡಿಸಿ ವೇರ್ ಮಾಡಿದಾಗ ನಾನು ಯಾವ ಸೀರೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ನೀವು ಕೂಡ ನಿಯರ್ ಅಲ್ಲಿ ಇದ್ರೆ ಒಂದ್ಸಲಿ ವಿಸಿಟ್ ಮಾಡಿ. ಫ್ಯಾಮಿಲಿ ಕ್ಲೋತಿಂಗ್ಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ನೀವು ಕೂಡ ಶಾಪಿಂಗ್ ಅನ್ನ ಮುಗಿಸ್ಕೊಂಡು ಬರ್ಬೋದು. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.